ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ರಜತ್ ಹಾಗೂ ವಿನಯ್ ಗೌಡ ಕಳೆದ ವಾರ ಮಚ್ಚು ಹಿಡಿದು ಮಾಡಿಕೊಂಡ ಎಡವಟ್ಟು ಈಗ ಕಲರ್ಸ್ ಕನ್ನಡ ಚಾನೆಲ್ಗೂ ತಲೆನೋವು ತಂದಿರಿಸಿದೆ. ಇವರ ಈ ಹುಚ್ಚಾಟದಿಂದ ಪ್ರತಿ ವೀಕೆಂಡ್ ಪ್ರಸಾರ ಆಗೋ ಶೋ ಕ್ಯಾನ್ಸಲ್ ಆಗಿದೆ. ಹಾಗಾದ್ರೆ ಈ ಶೋನ ಗತಿ ಏನು? ಚಾನೆಲ್ನವರು ವಿನಯ್ ರಜತ್ ನಂಬ್ಕೊಂಡು ಕೆಟ್ರ. ಈ ಶೋ ಬದಲು ವೀಕೆಂಡ್ ನಲ್ಲಿ ಏನು ಟೆಲಿಕಾಸ್ಟ್ ಆಗುತ್ತೆ? ಇಲ್ಲಿದೆ ನೋಡಿ ಡೀಟೇಲ್ಸ್. ಬಿಗ್ ಬಾಸ್ ಸೀಸನ್ 10ರಲ್ಲೂ ವಿಲನ್ ಲುಕ್ ನಲ್ಲಿ ಅಬ್ಬರಿಸಿದ ವಿನಯ್ ಗೌಡ ಸೀಸನ್ 11ರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ವೈಲ್ಡ್ ಆಗಿ ಆಟ ಆಡಿದ ರಜತ್ ಕಿಶನ್ ಸದ್ಯ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಬಿಗ್ ಬಾಸ್ಗೆ ಹೋಗೋಕ್ಕೂ ಮುಂಚೆಯೇ ಸ್ನೇಹಿತರಾಗಿದ್ದ ರಜತ್ ಹಾಗೂ ವಿನಯ್ ಬೇಡದ ವಿಷಯವೊಂದಕ್ಕೆ ಅಧಿಕ ಪ್ರಸಂಗತನ ತೋರಿ ಈಗ ಜೈಲು ಪಾಲಾಗಿದ್ದಾರೆ. ಬಿಗ್ ಬಾಸ್ ಶೋ ಮುಗಿದ ಬಳಿಕ ಕೆಲವು ರಿಯಾಲಿಟಿ ಶೋಗಳಲ್ಲಿ ಮಿಂಚಿದ್ದ ವಿನಯ್ ಗೌಡ ಕಲರ್ಸ್ ಕನ್ನಡ ವಾಹಿನಿ ಆಯೋಜನೆ ಮಾಡಿದ ಮತ್ತೊಂದು ಶೋನಲ್ಲಿ ಸೆಲೆಬ್ರಿಟಿ ಕಂಟೆಸ್ಟೆಂಟ್ ಆಗಿ ರೀ ಎಂಟ್ರಿ ಪಡೆದಿದ್ರು. ಆಗಷ್ಟೇ ಬಿಗ್ ಬಾಸ್ ಮನೆಯಿಂದ ಕಪ್ಪೆತ್ತೋದನ್ನ ಸ್ವಲ್ಪದ್ರಲ್ಲೇ ಮಿಸ್ ಮಾಡಿಕೊಂಡು ಬಂದ ರಜತ್ ಕಿಶನ್ ಕೂಡ ಇದೇ ರಿಯಾಲಿಟಿ ಶೋಗೆ ಕಂಟೆಸ್ಟೆಂಟ್ ಆಗಿ ಬಂದ್ರು. ಅದುವೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರತಿ ವೀಕೆಂಡ್ ನಲ್ಲಿ ಸಂಜೆ 7:30ರಿಂದ 9 ಗಂಟೆವರೆಗೂ ಪ್ರಸಾರ ಆಗೋ ಬಾಯ್ಸ್ ವರ್ಸಸ್ ಗರ್ಲ್ಸ್. ಬಿಗ್ ಬಾಸ್ ಹಾಗೂ ಸೀರಿಯಲ್ ನಟ ನಟಿಯರು ಭಾಗವಹಿಸ್ತಾ ಇರೋ ಈ ಶೋನಲ್ಲಿ ವಿನಯ್ ಗೌಡ ಬಾಯ್ಸ್ ತಂಡದ ನಾಯಕ, ರಜತ್ ಅಘೋಷಿತ್ ಉಪನಾಯಕ. ಈ ಇಬ್ಬರು ಈಗ ರೀಲ್ಸ್ ನಲ್ಲಿ ಮಚ್ಚು ಹಿಡಿದು ಶೋಕಿ ಮಾಡೋಕೆ ಹೋಗಿ ಜೈಲ್ನಲ್ಲಿ ಬೇಲ್ಗೆ ಕಾಯ್ತಾ ಕೂತಿದ್ದಾರೆ. ಕಳೆದ ವಾರ ಪ್ರಸಾರವಾದ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಸ್ಯಾಂಡಲ್ವುಡ್ ಡೆಡಿಕೇಶನ್ ರೌಂಡ್ಗಾಗಿ ಡಿ ಬಾಸ್ ದರ್ಶನ್ ಫ್ಯಾನ್ ಆಗಿದ್ದ ರಜತ್ ಕಿಶನ್ ಡಿ ಬಾಸ್ ಸಿನಿಮಾಗಳ ಹೆಸರು ಬರೆದುಕೊಂಡ ಬಟ್ಟೆ ತೊಟ್ಟು ಸಿನಿಮಾದಲ್ಲಿ ದರ್ಶನ್ ಹಿಡಿಯುವ ಸ್ಟೈಲ್ನಲ್ಲೇ ಮಚ್ಚು ಹಿಡಿದು ವಿನಯ್ ಜೊತೆಗೆ ವೇದಿಕೆಗೆ ಎಂಟ್ರಿ ಕೊಟ್ಟಿದ್ರು. ಇಷ್ಟಕ್ಕೆ ಸುಮ್ಮನಾಗದೆ ಸೆಟ್ನಿಂದ ಹೊರ ಬಂದ ಮೇಲೂ ಇದೇ ಮಚ್ಚು ಹಿಡಿದು ರೀಲ್ಸ್ ಮಾಡಲು ಪೋಸ್ ಕೊಡೋದಕ್ಕೆ ಹೋಗಿ ಈಗ ಜೈಲು ಪಾಲಾಗಿದ್ದಾರೆ. ಸದ್ಯ ತಮ್ಮ ತಪ್ಪು ಒಪ್ಪಿಕೊಂಡಿರೋ ರಜತ್ ಹಾಗೂ ವಿನಯ್ ರೀಲ್ಸ್ ನಲ್ಲಿ ಉಪಯೋಗಿಸಿರೋ ಮಚ್ಚು ಹುಡುಕಾಟದಲ್ಲಿ ಇದ್ದಾರೆ. ಇದು ಸಿಗುವವರೆಗೂ ಇವರಿಗೆ ಜಾಮೀನು ಸಿಗೋದು ಡೌಟೇ. ಇವರನ್ನ ಜೈಲಿನಿಂದ ಬೇಲ್ ಮೇಲೆ ಹೊರತರಲು ರಜತ್ ಪತ್ನಿ ಅಕ್ಷತಾ ಹಾಗೂ ವಿನಯ್ ಗೌಡ ಪತ್ನಿ ಇನ್ನಿಲ್ಲದ ಪ್ರಯತ್ನ ನಡೆಸುತ್ತಿದ್ದಾರೆ. ಇತ್ತ ಕಲರ್ಸ್ ಕನ್ನಡ ವಾಹಿನಿ ಈ ವಾರ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋವನ್ನೇ ಕ್ಯಾನ್ಸಲ್ ಮಾಡಿಕೊಂಡಿದೆ. ಹೌದು, ಈ ವಾರ ವಾಹಿನಿಯಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಪ್ರಸಾರ ಆಗ್ತಾ ಇಲ್ಲ. ಈ ಇಬ್ಬರು ಮಾಡಿಕೊಂಡ ಎಡವಟ್ಟಿನಿಂದಾಗಿ ಈ ವಾರದ ಎಪಿಸೋಡ್ಗಳು ಶೂಟ್ ಆಗಿಲ್ಲ. ಇವರಿಬ್ಬರನ್ನ ಹೊರಗಿಟ್ಟು ಶೋ ಮಾಡಿದ್ರು ಜನ ಏನೆಲ್ಲ ಕಮೆಂಟ್ ಮಾಡಬಹುದು, ಶೋಗೆ ಎಷ್ಟೆಲ್ಲ ಡ್ಯಾಮೇಜ್ ಆಗಬಹುದು ಅನ್ನೋ ಆಲೋಚನೆಯಲ್ಲಿ ಈ ವಾರ ಶೋ ಮಾಡುತ್ತಿರಲು ವಾಹಿನಿ ನಿರ್ಧರಿಸಿದೆ. ಇನ್ನು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನ ಪ್ರಸಾರ ಮಾಡದಿರಲು ಇದು ಕಾರಣ ಅಂತ ಹೇಳಿಕೊಳ್ಳಲಾಗದೆ, ಇದೆಲ್ಲ ಕಾರಣ ಬದಲಾಗಿ ಯುಗಾದಿ ಹಬ್ಬದ ವೀಕೆಂಡ್ ಆಗಿರೋದ್ರಿಂದ ಭಾನುವಾರ ದುನಿಯಾ ವಿಜಯ್ ಅಭಿನಯದ ಭೀಮಾ ಸಿನಿಮಾದ ವರ್ಲ್ಡ್ ಟೆಲಿವಿಷನ್ ಪ್ರೀಮಿಯರ್ ಸಂಜೆ 7:30ಕ್ಕೆ ಆಗ್ತಾ ಇದೆ. ಇದು ಯುಗಾದಿ ಹಬ್ಬದ ವಿಶೇಷವಾಗಿದೆ. ಇನ್ನು ಶನಿವಾರ ಮುಂಗಾರು ಮಳೆ ಮನದ ಕಡಲು ದಂಡನ್ನೇ ಕರ್ಕೊಂಡು ಯೋಗರಾಜ್ ಭಟ್ರು ಮಜಾ ಟಾಕೀಸ್ನಲ್ಲಿ ನಗುವಿನ ಹೊಳೆ ಹರಿಸಲಿದ್ದಾರೆ. ಹಾಗಾಗಿ ಮಜಾ ಟಾಕೀಸ್ ಶನಿವಾರ 3 ಗಂಟೆಗಳ ಮಹಾ ಸಂಚಿಕೆ ಟೆಲಿಕಾಸ್ಟ್ ಆಗ್ತಾ ಇದೆ. ಇದು ಕೂಡ ಶನಿವಾರ ಸಂಜೆ 7:30ರಿಂದ ರಾತ್ರಿ 10:30ರವರೆಗೆ ಟೆಲಿಕಾಸ್ಟ್ ಆಗ್ತಿದೆ. ಈ ವಾರ
ಶನಿವಾರ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಪ್ರಸಾರ ಆಗದೆ ಇರಲು ಮತ್ತೊಂದು ಕಾರಣ ಇದ್ದು, ಈ ಶೋನಲ್ಲಿ ಭಾಗಿಯಾಗ ಬಹುತೇಕ ನಟಿಮಣಿಯರು ಕೆಲವು ಸ್ಪೋರ್ಟ್ಸ್ ಲೀಗ್ಗಳಲ್ಲಿ ಭಾಗಿಯಾಗ್ತಾ ಇದ್ದು, ಹಾಗಾಗಿ ಶ್ರೀಲಂಕಾ ಪ್ರವಾಸದಲ್ಲಿದ್ದಾರೆ. ಈ ಎಲ್ಲಾ ಸೀರಿಯಲ್ ಸ್ಟಾರ್ಗಳು ಈ ವಾರಾಂತ್ಯಕ್ಕೆ ಬರಲಿದ್ದು, ಸದ್ಯ ರಜತ್ ಹಾಗೂ ವಿನಯ್ ಗೌಡ ಜೈಲಿನಲ್ಲಿದ್ದಾರೆ. ಹಾಗಾಗಿ ಮುಂದಿನ ವಾರ ಕೂಡ ಈ ಶೋ ಪ್ರಸಾರ ಆಗೋದು ಅನುಮಾನ ಇದೆ. ಸದ್ಯ ರಜತ್ ಹಾಗೂ ವಿನಯ್ ಗೌಡ ಜೈಲು ಪಾಲಾಗಿದ್ದು, ಮುಂದಿನ ವಾರ ಕೂಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಪ್ರಸಾರ ಆಗೋದು ಅನುಮಾನ ಇದೆ ಅಂತ ಹೇಳಲಾಗ್ತಿದೆ. ಆದ್ರೆ ಕಲರ್ಸ್ ಕನ್ನಡ ವಾಹಿನಿ ಏನು ಪ್ಲಾನ್ ಮಾಡ್ಕೊಂಡಿದೆ ಅನ್ನೋದನ್ನ ಇನ್ನೂ ಬಹಿರಂಗ ಪಡಿಸಿಲ್ಲ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.